ನಾಷ್ಟಾ ಇವತ್ತು ಸಂಡೆ ಅಲ್ಲ, ರೊಟ್ಟಿ ಮಾಡಂಗಿಲ್ಲ, ಸ್ವಲ್ಪ ನಾಷ್ಟಾ ಮಾಡ್ಬೇಕಂತ ಅನ್ಕೊಂಡಿನಿ. ಇಡ್ಲಿ ಮತ್ತೆ ದೋಸೆ ಮಾಡಕತ್ತೀನಿ. ಕಾಂಬೋ ನಾಷ್ಟ ಬೇಕಾ? ಯಾವ ನೋಡಿದೇನೆ ಯೂಟ್ಯೂಬ್ ನೀವು ನೋಡಿದ್ರೆ? ಆಯ್ತು ನೋಡಿ, ಇಡ್ಲಿ ದೋಸೆ ಮಾಡಕತ್ತೀನಿ. ಅದ್ರ ಜೊತೆಗೆ ಅದು ಇದು ಸ್ವಲ್ಪ ಸೇರಿಸಿ ಕಾಂಬೋ ನಾಷ್ಟ ಮಾಡ್ತೀನಿ. ಹಂಗಂದ್ರೆ 1 ತಾಸು ಟೈಮ್ ಕೊಡ್ರಿ, ಕರಿತೀನಿ ನಾನು. ಸ್ವಲ್ಪ ಹೆಲ್ಪ್ ಮಾಡ್ಬೇಕು ನನ್ಗೆ ನೀವು. ಏನ್ ನನಗೆ ಕೇಳಿದ್ರೆ ಅದು ಇದು ಕೊಡೋದು, ಸ್ವಲ್ಪ ಆ ಕಡೆ ಈ ಕಡೆ ಇಡೋದು, ಸ್ವಲ್ಪ ಹೆಲ್ಪ್ ಮಾಡ್ಬೇಕು ನೋಡು. ವೆಲ್ಕಮ್ ಟು ಮೈ ಚಾನಲ್. ನೋಡ್ರಿ, ತಮ್ಮನ ಮಕ್ಕಳು ಬಂದಾರ ಹಾಲಿಡೇಸಿಗೆ. ಕಾಂಬೋ ನಾಷ್ಟ ಕೇಳಕತ್ತಾರ, ಅದಕ್ಕೋಸ್ಕರ ಮಾಡಕತ್ತಿ ನೋಡ್ರಿ. ಇಲ್ಲೇ ಸಾಂಬಾರಿಗೆ ರೆಡಿ ಮಾಡ್ಕೊಳಕತ್ತಿ ನೋಡ್ರಿ. ಆಮೇಲೆ ಇಲ್ಲಿ ಇಡ್ಲಿ ಇಟ್ಟು ರೀ, ಇಡ್ಲಿ ಹಿಟ್ಟೆಲ್ಲ ಉಪ್ಪೆಲ್ಲ ಹಾಕಿ ಕಲಿಸ್ಕೊಳಕತ್ತೀನಿ. ಇಲ್ಲಿ ನೋಡ್ರಿ, ದೋಸೆಗೆ ಆಲೂಗಡ್ಡೆ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ. ಪಲ್ಯಕ್ಕೆ ಇದು ಟೊಮೆಟೊ ಎಲ್ಲ ಕುದೀತು ನೋಡ್ರಿ. ಅದನ್ನು ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ಅದರಲ್ಲೇ ಆಲೂಗಡ್ಡೆ ಬೇಯಿಸೋಕೆ ಇಡಕತ್ತಿ ನೋಡ್ರಿ. ಆಲೂಗಡ್ಡೆ ಪಲ್ಯ ಮಾಡೋ ಸಲುವಾಗಿ ಕಾಂಬೋ ನಾಷ್ಟ ನೋಡ್ರಿ. 5-6 ವೆರೈಟಿ ಮಾಡ್ಬೇಕ್ರಿ, ಟೈಮ್ ಇರಲ್ಲ. 3 ಒಲೆ ಯೂಸ್ ಮಾಡಿಕೊಂಡು ಪಟ ಅಂತ ಮಾಡಕತ್ತಿ ನೋಡ್ರಿ. ಎಷ್ಟು ಫಾಸ್ಟ್ ಆಗುತ್ತಾ ಅಷ್ಟು ಫಾಸ್ಟ್ ಮಾಡಕತ್ತಿ ನೋಡ್ರಿ. ಈ ಕಡೆ ನೋಡ್ರಿ, ಆಲೂಗಡ್ಡೆ ಪಲ್ಯಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ 2 ಕಟ್ ಮಾಡಕತ್ತೀನಿ. ಆಮೇಲೆ ಸಿರಾ ಮತ್ತು ಉಪ್ಪಿಟ್ಟು 2 ಮಾಡ್ಬೇಕ್ರಿ. ಅದಕ್ಕೋಸ್ಕರ ಕೆಟಲಲ್ಲಿ ನೀರು ಬಿಸಿಗಿಡಕತ್ತೀನಿ. ನೀರೊಂದು ಬಿಸಿ ಇತ್ತಂದರೆ ಫಾಸ್ಟ್ ಆಗ್ಬಿಡ್ತೈತೆ ರೀ ಕೆಲಸ ನಂದು. ಹೀಗಾಗಿ ಈಗ ಆ ಕಡೆ ಒಲೆಗಿಟ್ಟೆ ನೋಡ್ರಿ ಆಲೂಗಡ್ಡೆ, ಈ ಕಡೆ ಉಪ್ಪಿಟ್ಟು ಮಾಡಕತ್ತಿ ನೋಡ್ರಿ. ನೋಡ್ರಿ, ಆಲ್ಮೋಸ್ಟ್ ಆಲ್ ನಮ್ಮ ಉಪ್ಪಿಟ್ಟು ರೆಡಿ ಆಗಕ್ಕೆ ಬಂದದ ನೋಡ್ರಿ. ಇನ್ನೊಂದು 2 ನಿಮಿಷ ನೋಡ್ರಿ ರೆಡಿ ಆಗಿಬಿಡ್ತದ. ಯಾಕಂದರೆ ಕ್ವಾಂಟಿಟಿ ಸ್ವಲ್ಪ ಇರ್ತದಲ್ರಿ, ಯಾವುದು ಜಾಸ್ತಿ ಮಾಡಲ್ಲ ರೀ. ಎಲ್ಲ ಐಟಮ್ ಇರ್ತದಲ್ಲ, ಸ್ವಲ್ಪ ಮಾಡಿದರೆ ಸಾಕು ನೋಡ್ರಿ. ನೋಡ್ರಿ, ಉಪ್ಪಿಟ್ಟನ್ನು ರೆಡಿ ಆಯಿತು. ಈ ಕಡೆ ನೋಡ್ರಿ ಶಿರಾ ಮಾಡಕತ್ತೀನಿ. ಇದನ್ನು ರೆಡಿ ಆಗಕತ್ತದ ನೋಡ್ರಿ. ನೀರೊಂದು ಬಿಸಿ ಇದ್ದರೆ ಹೇಳ್ತೀನಲ್ರಿ ನಾನು, ಫಾಸ್ಟ್ ಆಗುತ್ತಾ. ಆಮೇಲೆ ಮನೆಯಲ್ಲಿ ಏಲಕ್ಕಿ ಬಾಳೆಹಣ್ಣು ಇದ್ದವು ರೀ, ಹಿಂಗಾಗಿ ಬಾಳೆಹಣ್ಣನ್ನು ಹಾಕಿದ್ದೆ ನೋಡ್ರಿ. ಬಾಳೆಹಣ್ಣು ಹಾಕಿದ್ರೇ ನೋಡ್ರಿ ಸೇಮ್ ಸತ್ಯನಾರಾಯಣ ಪ್ರಸಾದ ಆದಂಗೆ ಆಗುತ್ತೆ ನೋಡ್ರಿ ಶಿರಾ. ನಮ್ಮ ಮನೆಗೆ ಯಾವಾಗಲೂ ತುಪ್ಪ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೇಕ್ರಿ. ಹಿಂಗಾಗಿ ಚೆನ್ನಾಗಾಗುತ್ತೆ ನೋಡ್ರಿ ಶಿರಾ ಅಂತಂದರೆ. ನಮ್ಮ ಮನೆಗೆ ಎಲ್ಲರಿಗೂ ಫೇವ್ರೇಟು. ಹೆಂಗೋ ಫಾಸ್ಟ್ ಮಾಡಕತ್ತಿ ನೋಡ್ರಿ. ಯಾವ್ದು ಹೆಂಗೆ ಆಗ್ಯದೋ ಗೊತ್ತಿಲ್ಲ. ಆಮೇಲೆ ಕೇಳ್ತೀನಿ ರೀ ನಮ್ಮ ಹುಡುಗರು ಬಾಯಿಲೆ ಏನು ಹೇಳ್ತಾರ. ಈ ಕಡೆ ನೋಡ್ರಿ, ಆಲೂಗಡ್ಡೆ ಪಲ್ಯ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ. ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೇಯ್ದದ ನೋಡ್ರಿ. ಇದು ಬೆಣ್ಣೆ ದೋಸೆಗಲ್ರಿ, ಹಿಂಗಾಗಿ ನಾನೇನು ಕಲರ್ ಹಾಕಂಗಿಲ್ಲ ರೀ. ಇದು ದಾವಣಗೆರೆ ಬೆಣ್ಣೆ ದೋಸೆ ಮಾಡ್ತಾರಲ್ರಿ, ಅರಶಿನ ಏನು ಹಾಕಂಗಿಲ್ಲ ರೀ ಅದಕ್ಕೆ. ಹಿಂಗಾಗಿ ನಾನು ಸುಮ್ಮನೆ ಬೇಡ, ಚೇಂಜ್ ಇರಲಿ, ಯಾವಾಗಲೂ ಅರಶಿನ ಹಾಕಿ ಮಾಡೋದಿರ್ತದ ಅಂತಂದು ಇವತ್ತು ಪ್ಲೇನ್ ಮಾಡಿ ನೋಡ್ರಿ. ಈ ಕಡೆ ನೋಡ್ರಿ, ಇಡ್ಲಿಗೆ ಸಾಂಬಾರನ್ನು ರೆಡಿ ಆಗಕತ್ತದ ನೋಡ್ರಿ. ಸಾಂಬಾರು ರೆಡಿ ಆಗೋದ್ರಾಗ ಈ ಕಡೆ ಇಡ್ಲಿಗೂ ರೆಡಿ ಮಾಡಕತ್ತೀನಿ. ಈ ಕಡೆ ನೋಡ್ರಿ ಸಾಂಬಾರು ರೆಡಿ ಆಯಿತು, ಮತ್ತು ಚಟ್ನಿಗೂ ಎಲ್ಲ ರೆಡಿ ಮಾಡಕತ್ತೀನಿ ನೋಡ್ರಿ. ಈಗ ಈ ಕಡೆ ನೋಡ್ರಿ, ದಾವಣಗೆರೆ ಬೆಣ್ಣೆ ದೋಸೆ ರೆಡಿ ಆಗಕತ್ತದ. ಕಲರ್ ನೋಡ್ರಿ ಹೆಂಗೆ ಬಂದಿರ್ತದ ದೋಸೆದು, ನಿಮಗೆ ಗೊತ್ತಾಗುತ್ತಾ. ಸೇಮ್ ಹೋಟೆಲ್ಗಿಂತನೂ ಪರ್ಫೆಕ್ಟ್ ನೋಡ್ರಿ ಟೇಸ್ಟ್, ಕಲರು ನೋಡ್ರಿ. ಈ ಕಲರ್ ಹೆಂಗೆ ಬಂದದ, ಗೋಲ್ಡನ್ ಕಲರ್ ದೋಸೆ. ಇಷ್ಟು ಟೇಸ್ಟ್ ಆಗಿತ್ತು ರೀ, ಅಷ್ಟು ಟೇಸ್ಟ್ ಆಗಿತ್ತು ನೋಡ್ರಿ ದೋಸೆ. ಈ ಕಡೆ ನೋಡ್ರಿ ವಡೆ ಮಾಡಕತ್ತೀನಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮುಗೀತು ನೋಡ್ರಿ, ಲಾಸ್ಟ್ ವಡೆ ಮಾಡಕತ್ತೀನಿ. ಆಮೇಲೆ ಇಡ್ಲಿನೂ ತೆಗೆದಿವಿ ರೀ, ಇಡ್ಲಿನೂ ಮುಗೀತು. ಬರ್ರಿ ನಮ್ಮ ಹುಡುಗರು ಕೇಳಮ್ಮ ಟೇಸ್ಟ್ ಹೆಂಗಾಗ್ಯಾವ, ಏನು ಹೇಳ್ತಾರ ಅವರು. ಫಸ್ಟ್ ಟೈಮ್ ಕಾಂಬೋ ಟೇಸ್ಟ್ ಮಾಡಕತ್ತಾರ ಅವರು. ಕಿಚ್ಚಾಗ್ಯದ ಜಾಗ ಇಲ್ಲಿ ಟೇಸ್ಟ್ ಗಿಚ್ಚಾಗ್ಯದ. ಯಾವ್ಯಾವ್ದು ಇಷ್ಟ ಆಯ್ತು? ಎಲ್ಲ ಇಷ್ಟ ಆಯ್ತು. ಏನೇನು ತಿಂದ್ರಿ ಹೇಳ್ರಿ? ಕಾಂಬೋ ಸಿರಾ ಚೆನ್ನಾಗಿತ್ತಾ? ಸಿರಾ ತಿಂದಿಲ್ಲ ನೀನು? ಉಪ್ಪಿಟ್ಟು, ಇಡ್ಲಿ, ವಡ, ದೋಸೆ ಎಲ್ಲ ಗಿಚ್ಚ ಏನು ಒಂದೇ? ಎಲ್ಲ ಗಿಚ್ಚ. ನಿಂದು ಸಿರಾ ಒಂದು ಬಿಟ್ಟು ಎಲ್ಲ ತಿಂದಿದೆ? 2 ತಿಂದಿಲ್ಲ ನೀನು?
3 ತಿಂದಿದ್ದೆಲ್ಲ 3ರಾಗ ಯಾವುದು 3 ಗಿಚ್ಚಾಗ್ಯದ. ನೋಡ್ರಿ ನಮ್ಮ ತಮ್ಮನ ಮಕ್ಕಳಿಗೆ ಫುಲ್ ನಾಷ್ಟ ಇಷ್ಟ ಆಗ್ಬಿಟ್ಟದ. ನಾಷ್ಟ ಗಿಚ್ಚಾಗ್ಯದ ಅತ್ತಿ ಅನ್ನಕತ್ತಿದ್ರು. ಆಮೇಲೆ ಹೊಟ್ಟೆ ಫುಲ್ ಆಗ್ಯದ ಅನ್ನಕತ್ತಿದ್ರು. ಹೆಂಗೆ ಅನ್ಸಿತ್ತು ನೋಡ್ರಿ ಈ ನಮ್ದು ಇವತ್ತಿನ ಕಾಂಬೋ ನಾಷ್ಟ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ರೆಸಿಪಿ ವಿಡಿಯೋ ಏನಾರ ಬೇಕಿದ್ರೆ ಕಮೆಂಟ್ ಮಾಡಿರಿ. ಇಲ್ಲಾಂದರೆ ನಿಮ್ಗೆ ಯಾವ ಥರ ವೀಡಿಯೋಸ್ ಬರಬೇಕು ಅಂತಲೂ ಕಮೆಂಟ್ ಮಾಡಿರಿ. ನಾನು ಟ್ರೈ ಮಾಡ್ತೀನಿ.